ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ವೇರಿಗ್ನಾನ್ಸ್ ಥಿಯರಮ್ ಮೇಲೆ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಮೂರು ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್. ಮೊದಲನೇದು ರಿಸಲ್ಟೆಂಟ್, ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ನೆಕ್ಸ್ಟ್ ಥೀಟಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ವೇರಿಗ್ನಾನ್ಸ್ ಥಿಯರಮ್ದು ಮೇಜರ್ ಫಾರ್ಮುಲಾ ಯಾವುದು? ಮೂಮೆಂಟ್ ಅಕ್ರಾಸ್ ಸಮ್ ಪಾಯಿಂಟ್ ಎ ವಿಲ್ ಬಿ ಈಕ್ವಲ್ ಟು ರಿಸಲ್ಟೆಂಟ್ ಇಂಟು ಪೊಸಿಷನ್ ಆಫ್ ದಟ್ ರಿಸಲ್ಟೆಂಟ್ ಎಕ್ಸ್. ಗೊತ್ತಾಯ್ತಾ ಏನು? ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ ವಿಲ್ ಬಿ ಈಕ್ವಲ್ ಟು ರಿಸಲ್ಟೆಂಟ್ ಇಂಟು ಪೊಸಿಷನ್ ಆಫ್ ದ ರಿಸಲ್ಟೆಂಟ್. ಸರಿನಾ? ಸೊ ಈ ಪೊಸಿಷನ್ ಆಫ್ ದ ರಿಸಲ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫಸ್ಟ್ ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ, ರಿಸಲ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ, ಎಕ್ಸ್ ವ್ಯಾಲ್ಯೂನ ಅಂತಂದ್ರೆ ಪೊಸಿಷನ್ ಅನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿಸಲ್ಟೆಂಟು ಮತ್ತೆ ಟೀಟಾ ಅಂತ ಅಂದ್ರೇನು? ಡೈರೆಕ್ಷನ್. ಸೊ ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಅಂಡ್ ಇಟ್ಸ್ ಪೊಸಿಷನ್. ನೋಡಿ, ರಿಸಲ್ಟೆಂಟ್ ಮತ್ತೆ ಪೊಸಿಷನ್ ಅಷ್ಟೇ ಕೇಳಿರೋದು. ಸೊ ಈ ರಿಸಲ್ಟೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು, ಮತ್ತೆ ಪೊಸಿಷನ್ ಎಕ್ಸ್ ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. ಈ ಟೀಟಾ ವ್ಯಾಲ್ಯೂ ಕೇಳ್ತಾ ಇಲ್ಲ. ಸರಿನಾ? ಡೈರೆಕ್ಷನ್ ಟೀಟಾ ವ್ಯಾಲ್ಯೂ ಕೇಳ್ತಾ ಇಲ್ಲ. ಸೊ ನಾನು ಅದನ್ನು ಕೂಡ ಹೇಳ್ಕೊಡ್ತೀನಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಅದು ಇರಲಿ. ಈಗ ನೀವು ನೋಡಿದ್ರೆ ಫಾರ್ಮುಲಾಗಳನ್ನ ಮೇಜರ್ ಆಗಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಮತ್ತೆ ಸಮೇಷನ್ ಆಫ್ ಎಫ್ ಆಫ್ ವೈ ಗೊತ್ತಿದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡಿದೀವಿ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಅಂದ್ರೇನು? ಆಲ್ ಹಾರಿಜಾಂಟಲ್ ಫೋರ್ಸಸ್. ಆಲ್ ಹಾರಿಜಾಂಟಲ್ ಫೋರ್ಸಸ್. ಸೊ ಹಾರಿಜಾಂಟಲ್ ಫೋರ್ಸಸ್ ಅಂತ ಅಂದ್ರೇನು? ಅಡ್ಡಡ್ಡ ಹೋಗುವಂತ ಫೋರ್ಸ್ಗಳು. ಒಂದು ಬಲಗಡೆ ಹೋಗ್ಬೋದು ಅಥವಾ ಎಡಗಡೆ ಹೋಗ್ಬೋದು. ಬಲಗಡೆ ಹೋಗ್ತಾ ಇದ್ರೆ ಫೋರ್ಸ್ ಅದನ್ನ ಪ್ಲಸ್ ಅಂತ ತಗೋಬೇಕು, ಎಡಗಡೆ ಹೋಗ್ತಾ ಇದ್ರೆ ಫೋರ್ಸ್ ಅದನ್ನ ಮೈನಸ್ ಅಂತ ತಗೋಬೇಕು. ಗೊತ್ತಾಯ್ತಾ? ಹಾರಿಜಾಂಟಲ್ ಫೋರ್ಸ್ಗಳಲ್ಲಿ ಬಲಗಡೆ ಹೋಗ್ತಾ ಇರುವಂತ ಫೋರ್ಸ್ ಪ್ಲಸ್, ಎಡಗಡೆ ಹೋಗ್ತಾ ಇರುವಂತ ಫೋರ್ಸ್ ನೆಗೆಟಿವ್, ಮೈನಸ್. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಅಂತಂದ್ರೆ ಎಲ್ಲಾ ವರ್ಟಿಕಲ್ ಫೋರ್ಸಸ್ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ವರ್ಟಿಕಲ್ ಫೋರ್ಸಸ್. ಸೊ ವರ್ಟಿಕಲ್ ಫೋರ್ಸಸ್ ಅಂತಂದ್ರೆ ಮೇಲ್ಗಡೆ ಹೋಗ್ಬೋದು ಅಥವಾ ಕೆಳಗಡೆ ಹೋಗ್ಬೋದು. ಮೇಲ್ಗಡೆ ಫೋರ್ಸ್ ಹೋಗ್ತಾ ಇದಾವೆ ಅಂತಂದ್ರೆ ಅದನ್ನ ಆಡ್ ಮಾಡ್ತಾ ಹೋಗ್ಬೇಕು, ದಟ್ ಇಸ್ ಪ್ಲಸ್. ಕೆಳಗಡೆ ಹೋಗ್ತಾ ಇದಾವೆ ಅಂತಂದ್ರೆ ಮೈನಸ್ ಅನ್ನ ಮಾಡ್ಬೇಕು, ಅಂತಂದ್ರೆ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಸಮರೈಸ್ ಮಾಡಿ ಬರಿತಾ ಹೋಗ್ತೀನಿ ನೋಡಿ. ಬಲಗಡೆ ಹೋಗ್ತಾ ಇದ್ರೆ ಫೋರ್ಸ್ ಪ್ಲಸ್, ಎಡಗಡೆ ಹೋಗ್ತಾ ಇದ್ರೆ ಮೈನಸ್, ಮೇಲ್ಗಡೆ ಹೋಗ್ತಾ ಇದ್ರೆ ಪ್ಲಸ್, ಕೆಳಗಡೆ ಹೋಗ್ತಾ ಇದ್ರೆ ಮೈನಸ್. ಸೊ ಈ ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿದ್ರೆ ಯಾವ್ದಾದ್ರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ವೇರಿಗ್ನಾನ್ಸ್ ಥಿಯರಮ್ ಮೇಲೆ. ಸರಿನಾ? ಈಗ ಫಸ್ಟ್ ಅವ್ರು ಏನ್ ಹೇಳಿದ್ದಾರೆ? ರಿಸಲ್ಟೆಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸೊ ಫಸ್ಟ್ ರಿಸಲ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ರಿಸಲ್ಟೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನನಗೆ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬೇಕು, ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಬೇಕು. ಸೊ ಈ ಎರಡು ವ್ಯಾಲ್ಯೂಗಳನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡಿ. ಕೊಟ್ಟಿರುವಂತ ಡಯಾಗ್ರಾಮ್ ಅಲ್ಲಿ ನನಗೆ ಹಾರಿಜಾಂಟಲ್ ಫೋರ್ಸ್ಗಳು ಯಾವಿದಾವೆ, ವರ್ಟಿಕಲ್ ಫೋರ್ಸ್ ಯಾವಿದೆ. 120 ನ್ಯೂಟನ್ ಇಸ್ ದ ಹಾರಿಜಾಂಟಲ್ ಫೋರ್ಸ್. ಎಸ್, ಪರ್ಫೆಕ್ಟ್. ವರ್ಟಿಕಲ್ ಫೋರ್ಸ್ ಎಲ್ಲಿದೆ? ಇಲ್ಲ. ಉಳಿದಿರುವಂತ ಎರಡು ಫೋರ್ಸ್ಗಳು ಹಾರಿಜಾಂಟಲ್ ವರ್ಟಿಕಲ್? ಇಲ್ಲ, ಅವು ಹಾರಿಜಾಂಟಲ್ ಕೂಡ ಅಲ್ಲ, ವರ್ಟಿಕಲ್ ಕೂಡ ಅಲ್ಲ. ದೇ ಆರ್ ಇನ್ಕ್ಲೈನ್ಡ್. ಇನ್ಕ್ಲೈನ್ಡ್ ಅಂದ್ರೇನು? ಸಮ್ ಆಂಗಲ್ ಇಂದ ಅವು ಇನ್ಕ್ಲೈನ್ ಆಗಿದಾವೆ. ಸೊ ಆಂಗಲ್ ಎಷ್ಟು? ಸಿಂಪಲ್. ಸೊ ಅವರು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಂದು ಇನ್ಸೈಡ್ ಆಂಗಲ್ ಏನಾಗಿರುತ್ತೆ? ಟೋಟಲ್ 180 ಈಕ್ವಲ್ ಆಗಿರುತ್ತೆ. ಸೊ ಪ್ರತಿಯೊಂದು ಆಂಗಲ್ ಕೂಡ ನನಗೆ 60 ಡಿಗ್ರಿ ಆಗಿರುತ್ತೆ. 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ. ಗೊತ್ತಾಯ್ತಾ ಯಾವ ರೀತಿ ಅಂತ? 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ, ಟೋಟಲ್ 180 ಡಿಗ್ರಿ ಆಗಿರುತ್ತೆ. ಈಗ ನೋಡಿ, ಇಲ್ಲಿ 200 ನ್ಯೂಟನ್ ಮತ್ತೆ 60 ನ್ಯೂಟನ್ ಎರಡು ಕೂಡ ಇನ್ಕ್ಲೈನ್ ವಿತ್ ದ 60 ಡಿಗ್ರಿ. ಸೊ ಈಗ ಏನ್ ಮಾಡಬೇಕು? ಇವೆರಡಕ್ಕೂ ಕೂಡ ನಾವು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ಗಳನ್ನ ಬರಿತಾ ಹೋಗ್ಬೇಕಾಗತ್ತೆ. ಒಂದು ವರ್ಟಿಕಲ್ ಕಾಂಪೊನೆಂಟ್, ಇನ್ನೊಂದು ಹಾರಿಜಾಂಟಲ್ ಕಾಂಪೊನೆಂಟ್ ಅನ್ನ ಬರಿಬೇಕು. ಸೊ ಯಾವ ರೀತಿ ಬರಿಬೇಕು ನೋಡಿ. ಇಲ್ಲಿ ಈ ಡೈರೆಕ್ಷನ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಇದು. ಸೊ ಡೈರೆಕ್ಷನ್ ಯಾವ ಕಡೆಗೆ ತೋರಿಸ್ತಾ ಇರ್ತಾರೆ ಅದೇ ಕಡೆಗೆ ನಾವು ಕಾಂಪೊನೆಂಟ್ ಗಳ ಡೈರೆಕ್ಷನ್ ಕೂಡ ತೋರಿಸ್ಬೇಕು. ನೋಡಿ, ಹೊರಗಡೆ ಹೋಗ್ತಾ ಇದೆಯಾ? ಸೊ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲೂ ಕೂಡ ಹೊರಗಡೆ ಹೋಗ್ಬೇಕು. ನೋಡಿ, ಔಟ್ಸೈಡ್. ಸೊ ಈ ತರ ನಾವು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ತೋರಿಸ್ಬೇಕು. ನೆಕ್ಸ್ಟ್ ಇಲ್ಲೂ ಅಷ್ಟೇ. ಸೊ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ಅನ್ನ ತೋರಿಸ್ತಾ ಹೋಗೋಣ. 60 ನ್ಯೂಟನ್ ಫೋರ್ಸ್ ಇದು. ಸೊ ಒಂದು ವರ್ಟಿಕಲ್ ಕಾಂಪೊನೆಂಟು, ನೆಕ್ಸ್ಟ್ ಇನ್ನೊಂದು ಹಾರಿಜಾಂಟಲ್ ಕಾಂಪೊನೆಂಟ್. ಇಷ್ಟೇ. ಸೊ ಇದೇ ಜಾಗದಲ್ಲಿ ತೋರಿಸ್ಬೇಕು ಅಂತ ಏನಿಲ್ಲ, ಇಲ್ಲಿ ತೋರಿಸ್ಬೋದು, ಇಲ್ಲಿ ತೋರಿಸ್ಬೋದು, ಎನಿವೇರ್. ಸರಿನಾ? ಎಸ್. ಈಗ ನನಗೆ ಹಾರಿಜಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಅಂತ ಏನೋ ಮಾರ್ಕ್ ಮಾಡಿದ್ದೀನಿ, ಆದ್ರೆ ಬರೆಯೋದು ಯಾವ ರೀತಿ? ಸಿಂಪಲ್. ನೋಡಿ, ಇಲ್ಲಿ ಈಗ ನಮಗೆ 200 ನ್ಯೂಟನ್ ಫೋರ್ಸ್ ಇಲ್ಲಿ ಬೆಂಡ್ ಆಗಿದೆ ಅಂತಂದ್ರೆ ಇನ್ಕ್ಲೈನ್ ಆಗಿದೆ. ಸೊ ನಾವೇನ್ ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಪ್ಲೇನ್ ಎಷ್ಟು ಡಿಗ್ರಿ ಇದೆ ಅಂತ ನೋಡ್ಬೇಕು. ಅಂದ್ರೆ ಹಾರಿಜಾಂಟಲ್ ಪ್ಲೇನ್ ಮತ್ತೆ ಇನ್ಕ್ಲೈನ್ ಆಗಿರುವಂತ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ಎಷ್ಟಿದೆ ಅಂತ ನೋಡ್ಬೇಕು. ಸೊ 60 ಡಿಗ್ರಿ. ಸಿಂಪಲ್. ನೆಕ್ಸ್ಟ್ ಇಲ್ಲಿ ನೋಡಿ, 60 ನ್ಯೂಟನ್ ಫೋರ್ಸ್ ಬೆಂಡ್ ಆಗಿದೆ, ಮತ್ತೆ ಹಾರಿಜಾಂಟಲ್ ಪ್ಲೇನ್ ಅಂತಂದ್ರೆ ಹಿಂಗೆ ಅಡ್ಡಡ್ಡ ಇದೆಯಲ್ಲ. ಸೊ ಇದಕ್ಕೂ ಮತ್ತೆ ಈ ಇನ್ಕ್ಲೈನ್ ಫೋರ್ಸ್ಗೂ ಇರುವಂತ ಆಂಗಲ್ ಎಷ್ಟು? 60 ಡಿಗ್ರಿ. ಸೊ ಸೂಪರ್, ಪರ್ಫೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ. ಸೊ ಏನ್ ಕಂಡುಹಿಡಿಯುವಂತ ಅವಶ್ಯಕತೆನೇ ಇಲ್ಲ. ಈಗ ಯಾವ ರೀತಿ ಬರೆಯೋದು ನೋಡಿ. ಇಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಆದ್ರೆ ಸೈನ್ ಅನ್ನ ಯೂಸ್ ಮಾಡ್ತಾ ಹೋಗೋಣ, ಹಾರಿಜಾಂಟಲ್ ಕಾಂಪೊನೆಂಟ್ ಆದ್ರೆ ಕಾಸ್ ಅನ್ನ ಯೂಸ್ ಮಾಡೋಣ. ಗೊತ್ತಾಯ್ತಾ? ಹಾರಿಜಾಂಟಲ್ ಆದ್ರೆ ಕಾಸ್,
ಹಾರಿಜಾಂಟಲ್ ಆದರೆ ಕಾಸ್, ವರ್ಟಿಕಲ್ ಆದರೆ ಸೈನ್. ಸೊ ಈಗ ನೋಡಿ ಇಲ್ಲಿ ವರ್ಟಿಕಲ್ ಹೋಗ್ತಾ ಇರೋದು, ಇದು ಮೇಲ್ಗಡೆ ಹೋಗ್ಲಿ ಕೆಳಗಡೆ ಹೋಗ್ಲಿ ವರ್ಟಿಕಲ್ ಅಲ್ವಾ. ಸೊ ವರ್ಟಿಕಲ್ ಇದ್ರೆ ಸೈನ್ ಅನ್ನ ಯೂಸ್ ಮಾಡಬೇಕು. ಫಸ್ಟ್ ಫೋರ್ಸ್ ಬರೀರಿ 200 ಸೈನ್ ಎಷ್ಟು ಡಿಗ್ರಿ 60 ಡಿಗ್ರಿ. ನೆಕ್ಸ್ಟ್ ಇದು ಎಡಗಡೆ ಹೋಗ್ತಾ ಇದೆ, ಎಡಗಡೆ ಹೋಗ್ಲಿ ಅಥವಾ ಬಲಗಡೆ ಹೋಗ್ಲಿ ಕಾಸ್ ಅಲ್ವಾ ಅಂತ ಅಂದ್ರೆ ಹಾರಿಜಾಂಟಲ್. ಸೊ ಕಾಸ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ 200 ಕಾಸ್ 60 ಡಿಗ್ರಿ ಗೊತ್ತಾಯ್ತಾ. ಸೊ ಇದು ಹಾರಿಜಾಂಟಲ್ ಕಾಂಪೊನೆಂಟ್, ಇದು ವರ್ಟಿಕಲ್ ಕಾಂಪೊನೆಂಟ್. ನೆಕ್ಸ್ಟ್ ಇದಕ್ಕೆ ಬರೀತಾ ಹೋಗೋಣ. ಸೊ ವರ್ಟಿಕಲ್ ಕಾಂಪೊನೆಂಟ್ ಇದ್ರೆ ಸೈನ್ ಅನ್ನ ಯೂಸ್ ಮಾಡಬೇಕು. ಸೊ ಎಷ್ಟಿರೋದು ಫೋರ್ಸು 60 ಸೈನ್ ಡಿಗ್ರಿ ಎಷ್ಟಿದೆ 60 ಡಿಗ್ರಿ. ನೆಕ್ಸ್ಟ್ ಇಲ್ಲಿ 60 ಕಾಸ್ 60 ಡಿಗ್ರಿ. ಯಾಕೆ ಕಾಸ್ ಅನ್ನ ಯೂಸ್ ಮಾಡಿದ್ದು? ಹಾರಿಜಾಂಟಲ್ ಫೋರ್ಸ್ ಅದಕ್ಕೋಸ್ಕರ. ವರ್ಟಿಕಲ್ ಆದ್ರೆ ಸೈನ್, ಹಾರಿಜಾಂಟಲ್ ಆದ್ರೆ ಕಾಸ್. ಈಗ ನಾವು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಮತ್ತೆ ಸಮೇಷನ್ ಆಫ್ ಎಫ್ ಆಫ್ ವೈ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದ್ರೇನು? ಹಾರಿಜಾಂಟಲ್ ಫೋರ್ಸ್ಗಳು. ಸೊ ಹಾರಿಜಾಂಟಲ್ ಫೋರ್ಸ್ ಅಲ್ಲಿ ಬಲಗಡೆ ಹೋಗ್ಬೋದು ಅಥವಾ ಎಡಗಡೆ ಹೋಗ್ಬೋದು. ಸೊ ಯಾವ್ಯಾವ ಫೋರ್ಸ್ ಇದೆ ಬಲಗಡೆ ಅಥವಾ ಎಡಗಡೆ ಹೋಗುವಂತ ಫೋರ್ಸ್ಗಳು ನೋಡಿ ಇಲ್ಲಿ 60 ಕಾಸ್ 60 ಡಿಗ್ರಿ ಇದೆ. ನೆಕ್ಸ್ಟ್ 200 ಕಾಸ್ 60 ಡಿಗ್ರಿ ಇದೆ. ಮತ್ತೆ 120 ನ್ಯೂಟನ್ ಇದೆ. ಬಲಗಡೆ ಹೋದ್ರೆ ಪ್ಲಸ್, ಎಡಗಡೆ ಹೋದ್ರೆ ಮೈನಸ್, ಇಷ್ಟೇ ಸಿಂಪಲ್. ಸೊ ನೋಡಿ ಯಾವ್ದಾದ್ರು ಬರಿಬಹುದು, ಮೂರರಲ್ಲಿ ಯಾವ್ದಾದ್ರು ಫಸ್ಟ್ ಬರಿಬಹುದು. 120 ನ್ಯೂಟನ್ ಬಲಗಡೆ ಹೋಗ್ತಾ ಇದೆ. ಸೊ ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್ ಇಂದ ಬರೀರಿ 120. 200 ಕಾಸ್ 60 ಎಡಗಡೆ ಹೋಗ್ತಾ ಇದೆ. ಸೊ ಎಡಗಡೆ ಹೋಗ್ತಾ ಇದೆ ಅಂತಂದ್ರೆ ಮೈನಸ್ ಇಂದ ಬರೀಬೇಕು 200 ಕಾಸ್ 60 ಡಿಗ್ರಿ. ನೆಕ್ಸ್ಟ್ 60 ಕಾಸ್ 60 ಡಿಗ್ರಿ ಏನಾಗ್ತಾ ಇದೆ? ಬಲಗಡೆ ಸೈಡ್ ಹೋಗ್ತಾ ಇದೆ. ಸೊ ಬಲಗಡೆ ಹೋಗ್ತಾ ಇದ್ರೆ ಪ್ಲಸ್ 60 ಕಾಸ್ 60 ಡಿಗ್ರಿ ಗೊತ್ತಾಯ್ತಾ. ಸೊ ಈಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. 120 ಮೈನಸ್ 200. ಇಲ್ಲಿ ಮಲ್ಟಿಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಏನಿಲ್ಲ. 200 ಕಾಸ್ 60 ಅಂತ ಹಂಗೆ ಟೈಪ್ ಮಾಡಿ. 200 ಕಾಸ್ 60 ಪ್ಲಸ್ 60 ಕಾಸ್ 60. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 50. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 50 ನ್ಯೂಟನ್. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಇಲ್ಲಿ ಎಸ್ ಐ ಯೂನಿಟ್ ನ್ಯೂಟನ್ ಬರೆಯೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ, ಅದಕ್ಕೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ಬಿಡ್ತಾರೆ ಒಂದೊಂದ್ಸಲಿ, ಅದಕ್ಕೋಸ್ಕರ. ಸಮೇಷನ್ ಆಫ್ ಎಫ್ ಆಫ್ ವೈ ಅಂತಂದ್ರೆ ವರ್ಟಿಕಲ್ ಫೋರ್ಸ್ಗಳು ಯಾವ್ಯಾವ ಇದಾವೆ? ಒಂದು 60 ಸೈನ್ 60 ಇದೆ, 200 ಸೈನ್ 60 ಇದೆ. ಇವೆರಡೇ ಇರೋದು ವರ್ಟಿಕಲ್ ಫೋರ್ಸ್, ಅಂದ್ರೆ ಮೇಲೆ ಅಥವಾ ಕೆಳಗಡೆ ಹೋಗ್ತಿರುವಂತ ಫೋರ್ಸ್. ಎರಡೂ ಕೂಡ ಮೇಲ್ಗಡೆ ಹೋಗ್ತಾ ಇದಾವೆ. ಸೊ ಎರಡೂ ಕೂಡ ಪ್ಲಸ್ ಅಲ್ಲೇ ಬರ್ತವೆ. ಯಾವ್ದಾದ್ರು ಫಸ್ಟ್ ಬರ್ಕೊಳ್ಳಿ. ಸೊ 60 ಸೈನ್ 60 ಡಿಗ್ರಿ ಪ್ಲಸ್ 200 ಸೈನ್ 60 ಡಿಗ್ರಿ. ಸೊ ಎರಡು ಕೂಡ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಪ್ಲಸ್ ಇಂದನೇ ತಗೊಂಡಿದ್ದೀನಿ. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 60 ಸೈನ್ 60 ಪ್ಲಸ್ 200 ಸೈನ್ 60. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು 225.166 ನ್ಯೂಟನ್. ಸೊ ಈಗ ನಮಗೆ ಸಮೇಷನ್ ಆಫ್ ಎಫ್ ಆಫ್ ವೈ ಸಿಕ್ಕಿದೆ, ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಆರ್ ವ್ಯಾಲ್ಯೂ ಅಂತಂದ್ರೆ ರಿಸಲ್ಟೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರಿಸಲ್ಟೆಂಟ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್ ಅಲ್ವಾ ಫಾರ್ಮುಲಾ. ಸೊ ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 50 ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಏನಿದೆ? 225.166 ಹೋಲ್ ಸ್ಕ್ವೇರ್. ಸೊ ಈಗ ಕ್ಯಾಲ್ಕುಲೇಟರ್ ಅಲ್ಲಿ ಫಸ್ಟ್ ಈ ಅಂಡರ್ ರೂಟ್ ವ್ಯಾಲ್ಯೂ ಏನಿದೆ ಅದನ್ನ ಬರಿತಾ ಹೋಗೋಣ. 50 ಹೋಲ್ ಪವರ್ 2 ಪ್ಲಸ್ 225.166 ಹೋಲ್ ಪವರ್ 2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 53199.72756. ಸರಿನಾ? ಪ್ರತಿಯೊಂದು ಸ್ಟೆಪ್ ಅನ್ನು ನೀವು ತೋರಿಸಲಿಲ್ಲ ಅಂತಂದ್ರೆ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ, ಅದಕ್ಕೋಸ್ಕರ. ಸೊ ರೂಟ್ ಆಫ್ 53199.72756 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು 230.65 ನ್ಯೂಟನ್. ಸೊ ಈಗ ನನಗೆ ರಿಸಲ್ಟೆಂಟ್ ಆರ್ ವ್ಯಾಲ್ಯೂ ಗೊತ್ತಿದೆ. ಟೀಟಾ ಏನು ಕಂಡುಹಿಡಿಯ ಕೇಳಿಲ್ಲ, ಅಂದ್ರೆ ಡೈರೆಕ್ಷನ್ ಅಂತ ಕೊಡ್ತಾರೆ. ಡೈರೆಕ್ಷನ್ ಅಂತ ಕೇಳಿದ್ರೆ ಟೀಟಾ ಕಂಡುಹಿಡಿಬೇಕು, ಗೊತ್ತಲ್ವಾ? ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಗೊತ್ತಿದೆ ನಮಗೆ. ಇಲ್ಲಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ. ಪಾಸಿಟಿವ್ ಅಲ್ಲಿ ತಗೋಬೇಕು. ಇರ್ಲಿ, ಅದನ್ನು ಕೂಡ ಸಾಲ್ವ್ ಮಾಡ್ಬಿಡೋಣ. ಸೊ ಟೀಟಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಲ್ವಾ. ಸೊ ಟೀಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಎಷ್ಟಿದೆ? 225.166 ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 50. ಸೊ ಇಲ್ಲಿ ಏನಾದ್ರೂ ಕೂಡ ನೆಗೆಟಿವ್ ಅಲ್ಲಿ ಇದ್ರೂ ಕೂಡ ನೀವು ಇಲ್ಲಿ ಪಾಸಿಟಿವ್ ಆಗೇ ತಗೋಬೇಕು. ಯಾಕೆ? ಮಾಡಲ್ಸ್ ಇರೋದು. ಈಗ ಫಾರ್ ಎಕ್ಸಾಂಪಲ್ -50 ಇತ್ತು ಅಂತ ತೊಗೊಳ್ಳಿ, ಇಲ್ಲಿ ನೀವು ಬರೀ 50 ಅಂತ ತಗೋಬೇಕು, ಮೈನಸ್ ತಗೋಬಾರ್ದು. ಈಗ ಡಿವೈಡ್ ಮಾಡ್ತಾ ಬನ್ನಿ. 225.166 ಹೋಲ್ ಡಿವೈಡೆಡ್ ಬೈ 50. ಸೊ ವ್ಯಾಲ್ಯೂ ಈಸ್ 4.50 ಸಾಕು. ಟೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 4.50 ಸಾಕು. ಸೊ ಈಗ ಟ್ಯಾನ್ ಇನ್ವರ್ಸ್ ಬರ್ಸೋದು ಯಾವ ರೀತಿ? ವೆರಿ ಸಿಂಪಲ್. ಶಿಫ್ಟ್ ಅನ್ನ ಪ್ರೆಸ್ ಮಾಡಿ, ಟ್ಯಾನ್ ಅನ್ನ ಪ್ರೆಸ್ ಮಾಡಿ, ಟ್ಯಾನ್ ಇನ್ವರ್ಸ್ ಬರುತ್ತೆ. ಯಾವ ರೀತಿ?
ಶಿಫ್ಟನ್ನು ಪ್ರೆಸ್ ಮಾಡಿ ಟ್ಯಾನನ್ನು ಪ್ರೆಸ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಬಂತು. ಮಲ್ಟಿಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಟ್ಯಾನ್ ಇನ್ವರ್ಸ್ ಅಂತ ಬಂದಿದೆಯಲ್ಲ 4.50 ಅಂತ ಹಾಕಿ ವ್ಯಾಲ್ಯೂ ಸಿಗುತ್ತೆ. 77.47 ಟೀಟಾ ಈಸ್ ಈಕ್ವಲ್ ಟು 77.47 ಡಿಗ್ರಿ. ಇಷ್ಟು ಬರೀರಿ ಸಾಕು. ಸೊ ಈಗ ನನಗೆ ಟೀಟಾ ಅಂತಂದರೆ ಡೈರೆಕ್ಷನ್ ಕೂಡ ಕಂಡುಹಿಡಿದಿದ್ದೀನಿ, ರಿಸಲ್ಟೆಂಟ್ ವ್ಯಾಲ್ಯೂ ಕೂಡ ಕಂಡುಹಿಡಿದಿದ್ದೀನಿ. ಮೊಮೆಂಟಮ್ ಅಕ್ರಾಸ್ ಎ ವ್ಯಾಲ್ಯೂನ ಕಂಡುಹಿಡಿದ್ರೆ ಅದರ ಪೊಸಿಷನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಂದರೆ ರಿಸಲ್ಟೆಂಟಿನ ಪೊಸಿಷನ್. ಸೊ ಇಲ್ಲಿ ಇದನ್ನು ಅಳಿಸ್ತಾ ಹೋಗ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಫಸ್ಟ್. ಈಗ ಬೈ ಯೂಸಿಂಗ್ ವೇರಿಗ್ನಾನ್ಸ್ ಥಿಯರಮ್. ಸೊ ವೇರಿಗ್ನಾನ್ಸ್ ಥಿಯರಮ್ ಫಾರ್ಮುಲಾ ಏನು? ಮೊಮೆಂಟಮ್ ಅಕ್ರಾಸ್ ಸಮ್ ಪಾಯಿಂಟ್ ಎ ವಿಲ್ ಬಿ ಈಕ್ವಲ್ ಟು ರಿಸಲ್ಟೆಂಟ್ ಇಂಟು ಪೊಸಿಷನ್ ಆಫ್ ದಟ್ ರಿಸಲ್ಟೆಂಟ್. ಗೊತ್ತಾಯ್ತಾ? ರಿಸಲ್ಟೆಂಟ್ ಇಂಟು ಪೊಸಿಷನ್ ಆಫ್ ದಟ್ ರಿಸಲ್ಟೆಂಟ್. ರಿಸಲ್ಟೆಂಟ್ ವ್ಯಾಲ್ಯೂ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಮೊಮೆಂಟಮ್ ಅಕ್ರಾಸ್ ಸಮ್ ಪಾಯಿಂಟ್ ಎ, ಯಾವುದಾದ್ರೂ ಪಾಯಿಂಟ್ ಆಗಿರ್ಬೋದು, ಸರಿನಾ? ನೀವು ಎ ಪಾಯಿಂಟ್ ಆರು ತೊಳಿ, ಸಿ ಪಾಯಿಂಟ್ ಆರು ತೊಳಿ, ಬಿ ಪಾಯಿಂಟ್ ಆರು ತೊಳಿ, ಯಾವುದಾದ್ರೂ ಪಾಯಿಂಟ್ ಅನ್ನು ತೊಳಿ, ಸರಿನಾ? ನಿಮಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ. ಸೊ ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ. ಒಂದೊಂದ್ಸಲಿ ಅವ್ರು ಕೊಡ್ತಾರೆ, ಕೊಟ್ಟಿಲ್ಲ ಅಂತಂದ್ರೆ ನೀವು ಯಾವುದಾದ್ರೂ ಪಾಯಿಂಟ್ ಅನ್ನು ತಗೊಳ್ಬೋದು. ಸೊ ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ರಿಸಲ್ಟೆಂಟ್ ಆಲ್ರೆಡಿ ಗೊತ್ತಿದೆ. ಸೊ ಅವೆರಡನ್ನು ಕೂಡ ಪ್ಲೇಸ್ ಮಾಡಿದಾಗ ನಮಗೆ ಪೊಸಿಷನ್ ಆಫ್ ದ ರಿಸಲ್ಟೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಈಗ ಮೊಮೆಂಟಮ್ ಅಕ್ರಾಸ್ ಪಾಯಿಂಟ್ ಎ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಇಲ್ಲಿ ಕ್ಲಾಕ್ ವೈಸ್ ಇದ್ರೆ ಅದನ್ನ ಪಾಸಿಟಿವ್ ಅಂತ ತಗೋಬೇಕು. ಸೊ ಈ ಸಿಂಬಲ್ ಏನು? ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್. ಕ್ಲಾಕ್ ವೈಸ್ ಅಂದ್ರೆ ಏನು? 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಈ ತರ. ಕ್ಲಾಕ್ ವೈಸ್ ಇದ್ರೆ ಬಲಗಡೆಯಿಂದ ಎಡಗಡೆಗೆ, ಕ್ಲಾಕ್ ವೈಸ್ ಇದ್ರೆ ಪಾಸಿಟಿವ್ ಅಂತ ತಗೋಬೇಕು. ನೋಡಿ ಇಲ್ಲಿ ನಮಗೆ ಯಾವ ಫೋರ್ಸ್ಗಳಿದ್ದಾವೆ? ಒಂದು 60 sin 60, 60 cos 60, 200 sin 60, 200 cos 60, ನೆಕ್ಸ್ಟ್ 120 ನ್ಯೂಟನ್. ಇದರಲ್ಲಿ ನಮಗೆ ಮೇಜರ್ ಆಗಿರುವಂಥವು ಆಲ್ಮೋಸ್ಟ್ ಡಿಲೀಟ್ ಆಗೋಗ್ಬಿಡ್ತವೆ. ಯಾಕೆ ಅಂತಂದ್ರೆ ನಾವು ಯಾವ ಒಂದು ಪಾಯಿಂಟ್ಗೆ ಮೊಮೆಂಟಮ್ ಅನ್ನು ಅಪ್ಲೈ ಮಾಡ್ತಾ ಇರ್ತೀವಿ, ಆ ಒಂದು ಪಾಯಿಂಟ್ ಇಂದ ಒರಿಜಿನ್ ಆಗಿರುವಂಥ ಫೋರ್ಸ್ ಅಥವಾ ಆ ಒಂದು ಪಾಯಿಂಟ್ ಕಡೆಗೆ ಬರ್ತಾ ಇರುವಂಥ ಫೋರ್ಸ್ಗಳು ಎಲ್ಲವೂ ಕೂಡ 0 ಆಗ್ತವೆ. ನೋಡಿ ಇಲ್ಲಿ ಈ ಎ ಇಂದ 120 ನ್ಯೂಟನ್ ಹೋಗ್ತಾ ಇದೆ. ನೋಡಿ ಇಲ್ಲಿ ಈ ತರ ಹೋಗ್ತಾ ಇದೆ ಅಂತಂದ್ರೆ ಎ ಇಂದನೇ ಒರಿಜಿನ್ ಆಗಿದೆ ಅಂತ ಅರ್ಥ, ಸರಿನಾ? 120 ನ್ಯೂಟನ್ ಎ ಇಂದ ಹೋಗ್ತಾ ಇದೆ ನೋಡಿ ಇಲ್ಲಿ. ಸೊ ಹಂಗಂತಂದ್ರೇನು ಎ ಇಂದ ಒರಿಜಿನ್ ಆಗಿದೆ ಅಂತ. ಸೊ 120 ನ್ಯೂಟನ್ ವ್ಯಾಲ್ಯೂ 0 ಆಯ್ತು. ಯಾಕಂತಂದ್ರೆ ನೋಡಿ ಇಲ್ಲಿ ನಾವು ಈ ಒಂದು ಪಾಯಿಂಟ್ ಅಕ್ರಾಸ್ ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಅದರ ರೆಸ್ಪೆಕ್ಟಿವ್ ಅಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಮೊಮೆಂಟಮ್ ಅಂದ್ರೆ ಏನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಏನೋ ಗೊತ್ತಿದೆ, ಆದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ 0 ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದನ್ನ 0 ಅಂತ ತಗೊಂತೀವಿ. ಯಾಕೆ? ಎ ಪಾಯಿಂಟ್ ಇಂದ ಹೋಗ್ತಾ ಇದೆ, ಆ ತರ ಇರುವಂತದ್ದು. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ 60 ನ್ಯೂಟನ್ ಏನು ವರ್ಟಿಕಲ್ ಕಾಂಪೊನೆಂಟ್ ಇರ್ಬೋದು, ಹಾರಿಜಾಂಟಲ್ ಕಾಂಪೊನೆಂಟ್ ಇರ್ಬೋದು. ಫಸ್ಟ್ ಮೇಜರ್ ಆಗಿರುವಂತ ಫೋರ್ಸ್ ಏನಾಗ್ತಾ ಇದೆ ನೋಡಿ ಇಲ್ಲಿ, ಎ ಇಂದನೇ ಹೋಗ್ತಾ ಇರೋದು, ಅದೇ ತರ ಇರೋದಲ್ವಾ? ನೋಡಿ ಇಲ್ಲಿ ಎ ಇಂದ ಹೋಗ್ತಾ ಇರೋ ತರನೇ ಇದೆ. ಸೊ ಇವಾಗ ಏನಾಗುತ್ತೆ, ಅದರ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಎರಡೂ ಕೂಡ 0 ಆಗ್ತವೆ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಏನಕ್ಕೆ 0 ಆಗ್ತವೆ ಅಂತ. ನೋಡಿ ಇಲ್ಲಿ ಎ ಪಾಯಿಂಟ್ ಇಂದ 120 ನ್ಯೂಟನ್ ಹೋಗ್ತಾ ಇದೆ ಅದರ ರೆಸ್ಪೆಕ್ಟಿವ್ ಅಲ್ಲಿ. ಸೊ ಅದ್ರದ್ದು ವ್ಯಾಲ್ಯೂ 0. ಎ ಪಾಯಿಂಟ್ ಇಂದನೇ ನಮಗೆ 60 ನ್ಯೂಟನ್ ಹೋದಂಗೆ ಆಗ್ತಾ ಇದೆ. ನೋಡಿ ಇಲ್ಲಿ ಡೈರೆಕ್ಷನ್ ಇಲ್ಲಿಂದ ಹಿಂಗೆ ಹೋಗ್ತಾ ಇರೋ ತರ. ಸೊ ಅವಾಗ ಏನಾಗುತ್ತೆ, ಅದರ ವರ್ಟಿಕಲ್ ಕಾಂಪೊನೆಂಟ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ 0 ಆಗುತ್ತೆ. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋ ಇವೆರಡೇ ಎರಡು ಫೋರ್ಸ್ಗಳು ಉಳ್ಕೊಂಡು ಅಲ್ವಾ, ಇದು 0 ಆಯ್ತು, ಇದು 0 ಆಯ್ತು, ಇದು 0 ಆಯ್ತು. ಸೊ ಇಲ್ಲಿ ಫೋರ್ಸ್ ಕಾಂಪೊನೆಂಟ್ಗಳನ್ನ ನಾವು ಬಿ ಪೊಸಿಷನ್ ಅಲ್ಲೂ ಕೂಡ ಬರಿಬೋದಿತ್ತು. ಅಂತ ಅಂದ್ರೆ ಒಂದು ವರ್ಟಿಕಲ್ ಕಾಂಪೊನೆಂಟ್, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ. ಯಾಕಂದ್ರೆ ಇಲ್ಲಿ ಬಿ ಇಂದನೇ ನಮಗೆ 200 ನ್ಯೂಟನ್ ಹೋಗ್ತಾ ಇರೋದು. ಸೊ ಇಲ್ಲಿ ಕಾಂಪೊನೆಂಟ್ಗಳನ್ನ ಬರ್ದಿದೀವಲ್ಲ, ಅದನ್ನ ಇಲ್ಲೂ ಕೂಡ ಬರಿಬೋದಿತ್ತು. ಸೊ ಇಲ್ಲೇನಾದ್ರೂ ಬರ್ದಿದ್ರೆ ಏನಾಗ್ತಾ ಇತ್ತು, 200 cos 60 ಎ ಕಡೆ ಹೋಗ್ತಾ ಇದೆ. ನಾನು ಹೇಳಿದ್ದೀನಿ ಏನು, ಯಾವ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಮೊಮೆಂಟಮ್ ಅನ್ನ ಕಂಡುಹಿಡಿತಾ ಇರ್ತೀವಿ. ಅದರಿಂದ ದೂರ ಹೋಗ್ತಾ ಇರೋ ಫೋರ್ಸು, ಅಂದ್ರೆ ಅದರಿಂದ ಒರಿಜಿನ್ ಆಗಿ ಹೋಗ್ತಾ ಇರೋ ಫೋರ್ಸ್ ಅಥವಾ ಅದ್ರ ಕಡೆ ಬರ್ತಾ ಇರೋ ಫೋರ್ಸ್ ಎಲ್ಲ ವ್ಯಾಲ್ಯೂ 0. ಸೊ ಎಲ್ಲ ವ್ಯಾಲ್ಯೂ 0 ಅಂತಂದಾಗ ಈ 200 cos 60 ಈ ಒಂದು ಪಾಯಿಂಟ್ ಇಂದ ಬರ್ದಂಗೆ ಸೇಮ್ ಇಲ್ಲಾದ್ರೂ ಬರಿಬೋದು, ಇಲ್ಲಾದ್ರೂ ಬರಿಬೋದು, ಇಲ್ಲಾದ್ರೂ ಬರಿಬೋದು, ಒಟ್ನಾಗೆ ಈ ಒಂದು ಲೈನ್ ಒಳಗಡೆ ಎಲ್ಲಾದ್ರೂ ಬರಿಬೋದು. ಹಾಗಾಗಿ ಈ 200 cos 60 ಡಿಗ್ರಿ ಇಲ್ಲಿ ಬರ್ದಂಗಾಗುತ್ತೆ. ಸೊ ಅದೇನಾಗ್ತಾ ಇದೆ, ಎಡಗಡೆ ಬಂದು ಎ ಪಾಯಿಂಟ್ ಅನ್ನ ಟಚ್ ಆದಂಗೆ ಆಗುತ್ತೆ. ಸೊ ಈ 200 cos 60 ಇದೆಯಲ್ಲ, ಅದು ಈ ತರ ಬಂದಂಗೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಯ್ತು, ಎ ಪಾಯಿಂಟ್ ಅನ್ನ ಟಚ್ ಆಯ್ತು. ಸೊ ಅದ್ರ ವ್ಯಾಲ್ಯೂ ಕೂಡ ನಮಗೆ 0 ಆಗುತ್ತೆ. ಇನ್ನು ಉಳಿದಿದ್ದು ಯಾವುದು, 200 sin 60. ಸೊ 200 sin 60 ನೀವು ಈ ಒಂದು ಪಾಯಿಂಟ್ ಅಲ್ಲಿ ಬರ್ದಿದ್ರು ಅದು ಮೇಲ್ಗಡೆ ಹೋಗ್ತಾ ಇದೆ, ಸರಿನಾ? ಎ ಕಡೆ ಬರ್ತಾನೆ ಇಲ್ಲ. ಸೊ ಉಳ್ಕೊಂಡಿದ್ದು ಒಂದೇ ಒಂದು ವ್ಯಾಲ್ಯೂ, ಎಷ್ಟು? 200 sin 60. ಸೊ ಈಗ ನಾವೇನ್ ಮಾಡಬೇಕು, ಮೊಮೆಂಟಮ್ ಅನ್ನ ನೋಡ್ಬೇಕಾದ್ರೆ ಪಾಯಿಂಟ್ ಅಕ್ರಾಸ್ ಪಾಯಿಂಟ್ ಎ ಇಂದ ನಾವು ನೋಡ್ತಾ ಇರೋದಲ್ವಾ. ಸೊ ಪಾಯಿಂಟ್ ಎ ಅಲ್ಲಿ ತಂಬನ್ನ ಇಡಿ. ಸೊ ಈ ತರ ನೋಡಿ, ಫೋರ್ಸ್ ಯಾವ ರೀತಿ ಹೋಗ್ತಾ ಇರೋದು, ಮೇಲೆ ಅಂತಂದ್ರೆ ಇಲ್ಲಿಂದ ಮೇಲೆ ಹೋಗ್ತಾ ಇದೆ. ನೋಡಿ ತಮ್ ಫಿಕ್ಸ್ ಇರಬೇಕು, ಈ ಒಂದು ಕೈ ಈ ತರ ಹೋಗ್ತಾ ಇರ್ಬೇಕು. ನೋಡಿ ಮೇಲ್ಗಡೆ ಹೋಗ್ತಾ ಇದೆಯಾ ಫೋರ್ಸು 200 sin 60. ಸೊ ಮೇಲ್ಗಡೆ ಹಿಂಗನ್ನ. ಸೊ ಏನಾಗ್ತಾ ಇದೆ, ನೆಗೆಟಿವ್. ಯಾಕಂತಂದ್ರೆ
ಏನಾಗ್ತಾ ಇದೆ ಆಂಟಿ ಕ್ಲಾಕ್ ವೈಸ್. ನೋಡಿ ಈ ತರ ಬಂದಿದ್ರೆ ಕ್ಲಾಕ್ ವೈಸ್ ಆಗ್ತಾ ಇತ್ತು, ಈ ತರ ಬಂದಿದ್ದಿದ್ರೆ ಈ ತರ ಬರ್ತಾ ಇರೋದು ಆಂಟಿ ಕ್ಲಾಕ್ ವೈಸ್ ಉಲ್ಟಾ. ನೋಡಿ 200 ಮೇಕ್ ಹೋಗ್ತಾ ಇರೋದಲ್ಲ 200 sin 60, ಸೊ ಮೇಲ್ ಹೋಗ್ತಾ ಇದೆ ಅಂತಂದ್ರೆ ನಮ್ಗೆ ಏನಾಯ್ತು ಆಂಟಿ ಕ್ಲಾಕ್ ವೈಸ್ ಆಯ್ತು. ಆಂಟಿ ಕ್ಲಾಕ್ ವೈಸ್ ಆದ್ರೆ ನೆಗೆಟಿವ್ ಇಂದ ತಗೋಬೇಕು 200 sin 60 ಡಿಗ್ರಿ. ಸೊ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ನಾನು ಹೇಳಿದೆ, ಈ 200 ನ್ಯೂಟನ್ ಅನ್ನ ಇಲ್ಲೇ ನಾವು ಕಾಂಪೊನೆಂಟ್ ಗಳನ್ನ ಬರಿಬೋದಿತ್ತು, ಒಂದು ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಕಾಂಪೊನೆಂಟ್ ಅಂತ. ಸಿಂಪಲ್, ಎ ಇಂದ ಬಿ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟೇ ವ್ಯಾಲ್ಯೂ ಆಗಿರುತ್ತೆ. ಅವ್ರು ಕೊಟ್ಟಿದ್ದಾರೆ ಎ ಇಂದ ಬಿ ಗೆ 2 ಸೆಂಟಿಮೀಟರ್ ಇದೆ ಅಂತ, ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಎ ಎಲ್ಲ ವ್ಯಾಲ್ಯೂ 2 ಸೆಂಟಿಮೀಟರ್ ಅಂತ. ಸೊ 2 ಆಗುತ್ತಾ ಹೋಗುತ್ತೆ, ಸರಿನಾ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈಸ್ 2 ಇಂಟು ಫೋರ್ಸ್ ಈಸ್ 200 sin 60 ಮೈನಸ್ ಏನಕ್ಕೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್, ಅದಕ್ಕೋಸ್ಕರ. ಗೊತ್ತಾಯ್ತಾ? ಇವೆಲ್ಲ ಯಾಕೆ 0 ಅದು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಗಿಲ್ಲ ಅಂದ್ರೆ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಅವಾಗ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ 200 sin 60 ನ ಈ ಒಂದು ಪೊಸಿಷನ್ ಅಲ್ಲೂ ಕೂಡ ಬರಿಬೋದಿತ್ತು. ಸೊ ಹಿಂಗ್ ನೋಡ್ತಾ ಹೋದಾಗ ಅದೇನಾಗ್ತಾ ಇದೆ ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಸೊ ಆಂಟಿ ಕ್ಲಾಕ್ ವೈಸ್ ಹೋದ ತಕ್ಷಣ ಏನಾಯ್ತು ಮೈನಸ್ 200 sin 60 ಆಯ್ತು. ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಎ ಇಂದ ಬಿ ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದೇ ಡಿಸ್ಟೆನ್ಸ್, ದಟ್ ಈಸ್ 2 ಮೀಟರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಸೊ ಮೈನಸ್ 200 sin 60 ಇಂಟು 2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ಮೈನಸ್ 346.41, ಮೈನಸ್ 346.41 ನ್ಯೂಟನ್ ಬಂತು, ನ್ಯೂಟನ್ ಮೀಟರ್. ಯಾಕಂತಂದ್ರೆ ನೋಡಿ ಇಲ್ಲಿ ನ್ಯೂಟನ್ನು ಫೋರ್ಸ್ದು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟು ಅವರು ಮೀಟರ್ ಅಂತ ಕೊಟ್ಟಿದ್ದಾರೆ 2 ಮೀಟರ್ ಅಂತಂದ್ರೆ ಎಸ್ ಐ ಯೂನಿಟ್ ಬರಿಬೇಕು, ನ್ಯೂಟನ್ ಮೀಟರ್, ಸರಿನಾ. ಸೊ ಈಗ ನೋಡಿ ಇಲ್ಲಿ ಮೈನಸ್ ಅಲ್ಲಿ ಇರೋದನ್ನ ನಾನು ಪಾಸಿಟಿವ್ ಕನ್ವರ್ಟ್ ಮಾಡ್ಕೊತೀನಿ, 346.41 ನ್ಯೂಟನ್ ಮೀಟರ್. ಯಾವ ರೀತಿ? ಸಿಂಪಲ್, ನಾನು ಹೇಳಿದ್ದೆ ನಾವು ಕ್ಲಾಕ್ ವೈಸ್ ರೊಟೇಷನ್ ಅನ್ನ ಪಾಸಿಟಿವ್ ಅಂತ ತೊಂತ ಇದೀವಿ ಅಂತ ಹೇಳಿದೆ. ಸೊ ನಮಗೆ ಫೈನಲ್ ಆನ್ಸರ್ ಏನ್ ಬಂದಿದೆ ನೆಗೆಟಿವ್ ಅಲ್ಲಿ ಬಂದಿದೆ, ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇದೆ. ಸೊ ಆಂಟಿ ಕ್ಲಾಕ್ ವೈಸ್ ಅಂತ ಬರೀರಿ ಸಾಕು, ಆಂಟಿ ಕ್ಲಾಕ್ ವೈಸ್. ಅದು ನೆಗೆಟಿವ್ ಅಲ್ಲಿ ಬಂದ್ರು ಕೂಡ ನೀವು ಅದು ಆ ನೆಗೆಟಿವ್ ಅನ್ನ ತೆಗೆದಾಕ್ಬಿಟ್ಟು ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸ್ ಪೊಸಿಷನ್ ಆಫ್ ದ ರಿಸಲ್ಟೆಂಟ್. ಸೊ ಸಮೇಷನ್ ಆಫ್ ಎಮ್ ಎ ವ್ಯಾಲ್ಯೂ ಗೊತ್ತು, ಈ ರಿಸಲ್ಟೆಂಟ್ ಇದೆಯಲ್ಲ ಅದನ್ನ ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ ಡಿನಾಮಿನೇಟರ್ ಬರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಪೊಸಿಷನ್ ಎಕ್ಸ್. ಸೊ ಮೊಮೆಂಟಮ್ ಆಫ್ ಎ ಏನ್ ಬಂದಿದೆ ನಮಗೆ 346.41 ಓಲ್ ಡಿವೈಡೆಡ್ ಬೈ ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ 230.65. ಸೊ ಡಿವೈಡ್ ಮಾಡ್ತಾ ಹೋಗಿ 346.41 ಓಲ್ ಡಿವೈಡೆಡ್ ಬೈ 230.65. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 1.50. ಈಗ ಎಸ್ ಐ ಯೂನಿಟ್ ಯಾವ ರೀತಿ ಬರೆಯೋದು? ಸಿಂಪಲ್, ಮೊಮೆಂಟಮ್ ಅಕ್ರಾಸ್ ಎ ಏನಿತ್ತು ಎಸ್ ಐ ಯೂನಿಟ್ ನ್ಯೂಟನ್ ಮೀಟರ್ ಇತ್ತು. ನೆಕ್ಸ್ಟ್ ರಿಸಲ್ಟೆಂಟ್ ಎಸ್ ಐ ಯೂನಿಟ್ ಏನಿತ್ತು ನ್ಯೂಟನ್. ಸೊ ನ್ಯೂಟನ್ ನ್ಯೂಟನ್ ಕ್ಯಾನ್ಸಲ್ ಆಗಿ ಏನು ಉಳ್ಕೊಂತು, ಮೀಟರ್ ಮಾತ್ರ ಉಳ್ಕೊಂತು. ಸೊ 1.50 ಮೀಟರ್. ಸೊ ಪೊಸಿಷನ್ ಎಷ್ಟು 1.50 ಮೀಟರ್. ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಇಲ್ಲಿ ಏನಕ್ಕೆ 0 ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.